ಆ್ಯಂಡ್ ಮುಖ್ಯವಾಗಿ ನಮ್ಮ ಅಪ್ಪಾಜಿಯವರು ಮಳವಳ್ಳಿ ಮಹಾದೇವನಪ್ಪನವರು. ಅಣ್ಣ, ನಿಮ್ಮ ಹಾಡು, ನಿಮ್ಮ ಆಶೀರ್ವಾದ ಎಲ್ಲನೂ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ನಿಮ್ಮ ಹಾಡಿಂದನೇ, ನಾನು ಹೇಳಿದ್ರೂ ತಪ್ಪಾಗಲ್ಲ, ನಿಮ್ಮ ಹಾಡು ಈ ಸಿನಿಮಾ ಜನರಿಗೆ ಮುಟ್ಟಕ್ಕೆ ಅದೊಂದು ದೊಡ್ಡ ದಾರಿ ಮಾಡಿಕೊಟ್ಟಿದ್ದಣ. ನಿಮ್ಮ ಧ್ವನಿಯಿಂದ, ನಿಮ್ಮ ಹಾಡಿಂದ ಮಾದಪ್ಪನ್ನೇ ನಮಗೆ ಆಶೀರ್ವಾದ ಮಾಡ್ದಂಗೆ ನೀವು ಹಾಡಿದ್ರಿ. ನನ್ನ ಧನ್ಯವಾದಗಳು. ಹಾಗೆ ಪ್ರತಿ ಸಲನೂ ರಿಲೀಸ್ ಆದಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದೆ. ಈಗ ಜನನೇ ಮಾತಾಡ್ತಿದ್ದಾರೆ ಸಿನಿಮಾ ಬಗ್ಗೆ. ಸೊ ತುಂಬಾ ಖುಷಿ ಆಗ್ತಿದೆ ನನಗೆ. ಮೊದಲನೇದಾಗಿ ನಿರ್ಮಾಪಕರು ಕೇಶವಣ್ಣ ಅವರು, ಧನುಷ್ ಅವರು, ಅದಾದಮೇಲೆ ಸುಮಂತ್ ಅವರು ಹಾಗೂ ನಮ್ಮ ಮೈಕೋ ನಾಗರಾಜ್ ಅವರು. ಸೊ ಇವರೆಲ್ಲ ಸೇರಿ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾರೆ. ಸೊ ಹೆಚ್ಚಾಗಿ ಕೇಶವಣ್ಣ ಅವರು, ಅವ್ರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವತ್ತು ಹೇಳಿದ್ದೆ, ಇದು ಟ್ರೈಲರ್ ಇಲ್ಲ ಸಾಂಗ್ ಲಾಂಚಲ್ಲಿ ಹೇಳಿದ್ದೆ. ಸೊ ನನ್ನ ಬಿಸ್ನೆಸ್ ಏನಿದೆಯೋ ಅದಕ್ಕಿಂತ ಡಬಲ್ ವೆಚ್ಚದಲ್ಲಿ ಇವತ್ತು ಸಿನಿಮಾ ಮಾಡಿದ್ದಾರೆ. ಸೊ ಅಷ್ಟೂ ಖಂಡಿತ ಬರುತ್ತೆ, ವಾಪಸ್ ಬರುತ್ತೆ. ಸಿನಿಮಾ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ದೆ. ಸೊ ಖಂಡಿತ ನನ್ನ ಮಾತು ಸುಳ್ಳಾಗಲಿಲ್ಲ. ಭಾಳ ಜನ ಇವತ್ತು ನಾವೇನು ಅಂದ್ಕೊಂಡ್ವಿ ಅದೇ ಥರ ಮೆಚ್ಕೊತಿದ್ದಾರೆ ಈ ಸಿನಿಮಾನ. ಹಾಗೆ ಈಗ ಪ್ರತಿಯೊಬ್ಬರ ಬಗ್ಗೆ ನಾನು ಮಾತಾಡಿಕೊಂಡು ಥ್ಯಾಂಕ್ಸ್ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ. ಬಟ್ ಫಸ್ಟು ಆ್ಯಕ್ಚುಲಿ ಬಂದು ನವೀನ್ ಅವ್ರ ಜೊತೆ ಐ ಥಿಂಕ್ ತರುಣ್ ಅವರಲ್ಲ, ನಮ್ಮ ತಾರಕ್ ಅವರು ಒಂದೇ ನಿಮಿಷ ನಿಂತ್ಕೊಳ್ಳಿ. ತಾರಕ್ ಅವರೇ, ಈ ಸಿನಿಮಾ ನನಗೆ ಬರೋಕ್ಕೆ ಕಾರಣ ತಾರಕ್ ಅವರು. ಧನ್ಯವಾದಗಳು ತಾರಕ್ ಅವರೇ. ಅವತ್ತು ನೀವು ಆ್ಯಕ್ಚುಲಿ ಡೈರೆಕ್ಟರ್ನ ಕರ್ಕೊಂಬಂದ್ರಿ. ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ ತಾರಕ್ ಅವರೇ. ಹಾಗೆ ಭಾಳಷ್ಟು ಜನ ಇಲ್ಲಿ ಹಿಂದೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾನ ಜನರಿಗೆ ತಲುಪಿಸೋವಂಥ ಕೆಲಸ ಎಲ್ಲ ಮಾಧ್ಯಮದವರು ನೀವು ಮಾಡಿದ್ದೀರ. ಯಾಕೆಂದರೆ ನಾನು ನೋಡ್ತಿದ್ದೆ, ಒಂದಿಷ್ಟು ನೆಗೆಟಿವ್ಸ್ ಸ್ಟಾರ್ಟ್ ಆಯಿತು. ರಿಲೀಸ್ ಆಗಿ ಒಂದು ವಾರಕ್ಕೆಲ್ಲ ನೆಗೆಟಿವ್ ಸ್ಟಾರ್ಟ್ ಆಯಿತು. ಓಡ್ತಿಲ್ಲ, ಆಮೇಲೆ ಚೆನ್ನಾಗಿಲ್ಲ, ಅದು ಇದು ಅಂತೆಲ್ಲ ಬಂದಾಗ ಸಾಕಷ್ಟು ಜನ ಇದು ನಮ್ಮ ಸಿನಿಮಾ ಅಂತ ನೀವು ಹೋಗಿ ಥಿಯೇಟ್ರ್ ಓನರ್ಗಳ ಹತ್ರ ಹೋಗಿ, ಥಿಯೇಟ್ರ್ ಮ್ಯಾನೇಜರ್ಗಳ ಹತ್ರ ಹೋಗಿ ನೀವು ಬೈಟ್ಸ್ಗಳು ತಗೊಂಡು ನೋಡಿ ಹಿಂಗಿದೆ ಸಿನಿಮಾ ಅಂತೆಲ್ಲ ಡೈರೆಕ್ಟ್ ಯಾಕಂದರೆ ಒಂದು ಸ್ವಲ್ಪ ನೆಗೆಟಿವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ನೀವು ಹೋಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಸಾಕಷ್ಟು ಜನ ವೀಡಿಯೋಗಳು ಮಾಡಿ ಜನ ನೋಡಿ ಹಿಂಗಿದ್ದಾರೆ, ಎಷ್ಟು ಫುಲ್ ಆಗ್ತಿದೆ, ಹೌಸ್ಫುಲ್ ಆಗ್ತಿದೆ, ಆಮೇಲೆ ಪ್ರತಿಯೊಬ್ಬರ ಪ್ರತಿಕ್ರಿಯೆ ಹೇಗಿದೆ ಸಿನಿಮಾ ಅನ್ನೋದು ನೀವು ತಲುಪಿಸಿ, ಜನರಿಗೆ ತಲುಪಿಸಿ. ಇವತ್ತು ಮೊದಲನೇ ದಿನ ಭಾಳ ಕಮ್ಮಿ ಇತ್ತು ನಮ್ಮ ಕಲೆಕ್ಷನ್ನು. ಶುಕ್ರವಾರದ ದಿನ ಯೂಶ್ವಲಿ ನಾವು ಶುಕ್ರವಾರದ ದಿನ ಎಲ್ಲ ಫ್ಯಾನ್ಸ್ನ ಕರಿತೀವಿ. ಫ್ಯಾನ್ಸು ಅದಾದಮೇಲೆ ಶುಕ್ರವಾರ ತುಂಬ ಹೈಯಲ್ಲಿರುತ್ತೆ ಕಲೆಕ್ಷನ್. ಬಟ್ ನಮ್ಮ ಸಿನಿಮಾ ಶುಕ್ರವಾರ ದಿನ ಭಾಳ ಕಮ್ಮಿ ಇತ್ತು. ಶನಿವಾರ ಅದಕ್ಕಿಂತ ಜಾಸ್ತಿ ಆಯಿತು, ಭಾನುವಾರ ಜಾಸ್ತಿ ಆಯಿತು. ಅದಾದ ಮೇಲೆ ಎರಡನೇ ಭಾನುವಾರ ಇದನ್ನು ಮೀರಿಸಿ ಎರಡನೇ ಭಾನುವಾರ ಆಯಿತು. ಎರಡನೇ ಭಾನುವಾರನ ಮೀರಿಸಿ ಮೂರನೇ ಭಾನುವಾರ ಕಲೆಕ್ಷನ್ ಆಯಿತು. ಸೊ ಇದು ನಿಜವಾಗ್ಲೂ, ಯಾಕಂದರೆ ನಮ್ಮ ಸಿನಿಮಾ ನಾವು ಎಷ್ಟು ಪ್ರಮೋಟ್ ಮಾಡ್ತೀವಿ, ಸಿನಿಮಾ ನಾವು ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಆದರೆ ಜನ ಇದು ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಿ ಅದನ್ನು ತಗೊಂಡೋಗಿ ರೀಚ್ ಮಾಡಿ ಪ್ರತಿಯೊಬ್ಬರು ಎಷ್ಟೋ ದಿನ ಆಗಿ ವರ್ಷಾನುಗಟ್ಟಲೆ ಸಿನಿಮಾನೇ ನೋಡದಿರೋಂಥವ್ರೆಲ್ಲ ಬಂದು ಈ ಮಾದೇವ ಸಿನಿಮಾ ನೋಡಿ ಅವರ ಮನೆಯವ್ರಿಗೆಲ್ಲ ಹೇಳಿ ಅವ್ರನ್ನ ಕರ್ಕೊಂಬಂದು ಇವತ್ತು ನೋಡಿ ನೀವೆಲ್ಲ ಗೆಲ್ಸ್ಕೊಟ್ಟಿದ್ದೀರಾ. ತಮ್ಮ ಎಲ್ಲರ ಪಾದಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಷ್ಟೊಂದು ಬೇರೆ ಭಾಷೆ ಸಿನಿಮಾಗಳು ಬಂತು, ರಿಲೀಸ್ ಆಯಿತು. ಸೊ ಪ್ರತಿ ಸಿನಿಮಾದ ಹೆಸರುಗಳು ಬೇಡ, ಬಟ್ ರಿಲೀಸ್ ಆದಾಗ ಬಂತು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿ ಅದಾದ ಮೇಲೆ ನನಗೆ ಥಿಯೇಟ್ರ್ ಓನರ್ಗಳು, ಥಿಯೇಟ್ರ್ ಮ್ಯಾನೇಜರ್ಸು ಎಲ್ಲರೂ ಹೇಳಿದ್ದೇನು ಅಂದರೆ, ಸರ್ ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬಂತು, ಬಟ್ ಯಾವುದು ಕನ್ನಡ ಸಿನಿಮಾ ಮುಂದೆ ನಿಂತ್ಕೊಳ್ಳಿಲ್ಲ ಸರ್, ನಿಮ್ಮ ಮಾದೇವ ಎಲ್ಲನೂ ಬೀಟ್ ಮಾಡ್ಕೊಂಡು ಹೋಗ್ತಿತ್ತು ಅಂತ. ಇವತ್ತು 25ನೇ ದಿನ. ನಾನು ಈಗ ನಾವು ಹೇಳಿದ್ರೆ ಅದು ಸುಳ್ಳು ಅಂತ ಅನಿಸ್ಬೋದು, ಯಾಕಂದರೆ ಇಲ್ಲೇ GT ಮಾಲಲ್ಲಿದ್ದೀವಿ, ಇಲ್ಲೇ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ. ಇಲ್ಲಿ ಮಾಲು ಓನರ್ಗಳಾಗಲಿ ಅಥವಾ ಇವರು ಮ್ಯಾನೇಜರ್ಸ್ ಆಗಲಿ, PVR ಮ್ಯಾನೇಜರ್ಸ್ ಆಗಲಿ, ಅವರೇ ಬಂದು ನನಗೆ ಕಾಲ್ ಮಾಡಿ, ಅಣ್ಣ ಫುಲ್ ಇವತ್ತು ನೆನ್ನೆ ಫುಲ್ ಆಗಿದೆ, ಹೌಸ್ಫುಲ್ ಆಗಿದೆ, ಇನ್ನೊಂದು ಶೋ ನಾವೇ ಕೇಳ್ತೀವಿ, ಮೇಲಧಿಕಾರಿಗಳು ಕೇಳಿ ನಾವೇ ಒಂದಿಷ್ಟು ಇದು ಶೋ ಆಗ್ತೀವಿ, ಯಾಕಂದರೆ ಇಷ್ಟು ಚೆನ್ನಾಗಿದೆ ಕನ್ನಡ ಸಿನಿಮಾ, ಎಲ್ಲ ಭಾಷೆಯ ಸಿನಿಮಾಗೂ ಓವರ್ಟೇಕ್ ಮಾಡಿ ಇವತ್ತು ಭಾಳ ಚೆನ್ನಾಗಿ ನಿಂತಿದೆ ಅಂದರೆ ಅದಕ್ಕೆ ಕಾರಣ ಅಭಿಮಾನಿ ದೇವರುಗಳು. ತಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು.
ಹಾಗೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು, ಸುಮಂತ್ ಅವರೇ ಥ್ಯಾಂಕ್ ಯು, ಆ್ಯಂಡ್ ಎಲ್ಲ ಡೈರೆಕ್ಷನ್ ಟೀಮ್ ಹುಡುಗರು ಕಿರಣದಿಂದ ಹಿಡಿದು ಎಲ್ರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಜಿ ಟಿ ಮಾಲ್ ಓನರ್ ಸರ್, ಆನಂದಪ್ಪ ಅವರು, ರಾಘು ಅವರು, ಹಾಗೆ ಸುರೇಶ್ ಅಣ್ಣ ಅವರು, ಆ್ಯಂಡ್ ಈ ಜಾಗ MMB ನಮ್ಮ ನವರಸನ್ ಸಾಹೇಬರು, ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡಬೇಕು. ಯಾಕೆಂದರೆ ನಾನು ಈ ಥರ ಮಾಡ್ತೀನಿ ಅಂದಾಗ ಪ್ರತಿ ಸಲನೂ ಅವರು ಯಾವತ್ತೂ ನನ್ನ ಹತ್ರ ರೇಟ್ ಮಾತಾಡೋದೇ ಇಲ್ಲ. ನನ್ನ ಲಂಕಾಸುರ ಸಿನಿಮಾ ಆಗಲಿ ಅಥವಾ ಈ ಸಿನಿಮಾ, ಸರ್ ನಿಮ್ಮದೇ ಸರ್ ಹಾಲ್ ಇದು, ನೀವು ಮಾಡಿ ಸರ್, ಗೆದ್ದಿದ್ದೀರಾ ಮಾಡಿ ಸರ್ ಅಂತ ಅಲ್ಲಿಂದ ಹಿಂದೆಯಿಂದ ಕೈ ಹಿಂಗೆ ಮಾಡ್ತವ್ರೆ ನೋಡಿದೆ ನಾನು. ಥ್ಯಾಂಕ್ ಯು ನವರಸನ್ ಸರ್, ಧನ್ಯವಾದಗಳಾಗೋ ಎಲ್ಲ ಹುಡುಗರು, ಇಲ್ಲಿ ಕೆಲಸ ಮಾಡಿರೋಂಥ ಎಲ್ಲ ಹುಡುಗರು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.